ಒಂದು ಕೆಟ್ಟ ಚಟ ಇದೆ. ಏನಂದರೆ ಎಲ್ಲಾದರೂ ಹೋಗಿತ್ತವ ಸಿಕ್ಕಿದ ಹಣ್ಣಿನ ಬೀಜಗಳು, ತರಕಾರಿ ಬೀಜಗಳು, ಹೂವಿನ ಗಿಡದ ಬೀಜಗಳು ಅಥವಾ ಇನ್ನೂ ಬೇರೆ ಬೇರೆ ವಿಚಿತ್ರ ಗಿಡಗಳ ಬೀಜಗಳು ಸಿಕ್ಕಿದಾಗ ತರೋದು. ಮತ್ತು ಯಾರಾದರೂ ಸ್ನೇಹಿತರುಗಳು ಅವರು ಇವರು ಕೊಟ್ಟಾಗ, ಪರಿಚಯಸ್ಥರು ಕೊಟ್ಟಾಗ ತರೋದು. ತಂದಾಗ ಅದು ಯಾವ ಗಿಡ ಏನು ಅಂತ ಗೊತ್ತಿರುತ್ತೆ, ಆದರೆ ಅದನ್ನು ಪಾಟಿಗೆ ಹಾಕಿ ಅದು ಸ್ವಲ್ಪ ಬೆಳೆದಾಗ ಅದು ಯಾವ ಗಿಡ ಅನ್ನೋದೇ ನನಗೆ ಮರ್ತೋಗುತ್ತೆ. ಏನು ಕರ್ಮ ಇದು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇದೊಂದು ಗಿಡ, ಇದೊಂದು ಬಳ್ಳಿ, ಇದೊಂದು ಗಿಡ, ಇದೊಂದು ಗಿಡ, ಇಲ್ಲಿ ಇನ್ನೊಂದಷ್ಟು ಗಿಡಗಳು ಇದ್ದವು. ಎಲ್ಲ 2 ಎಲೆ 4 ಎಲೆ ಹೀಗೆ ಬಿಟ್ಟಿದ್ದಾವೆ. ಎಲ್ಲಿದ್ದಾವೆ ಅಂತ ಹುಡುಕಬೇಕು ಈಗ. ಮೇಲ್ಗಡೆ ಮಾಡಿ ಮೇಲೂ ಒಂದಷ್ಟು ಗಿಡಗಳಿದ್ದಾವೆ. ಯಾವಾಗ ಹಾಕಿದೆ ನಾನು, ಏನು ಬೀಜಗಳು ಇವು ಅನ್ನೋದು ನನಗೇ ಜ್ಞಾಪಕ ಇಲ್ಲ. ಇವು ಯಾವ ಗಿಡಗಳು ಅಂತ ನಿಮಗೇನಾದರೂ ಗೊತ್ತಾಗುತ್ತಾ? ನೋಡಿ, ಇದೊಂದು ಗಿಡ ಸಾಧಾರಣ ಹತ್ರ 1 ವರ್ಷ ಆಯಿತು ಇದನ್ನು ಹಾಕಿ. ಏನು ಗಿಡ ಇದು ಅಂತಲೇ ಮರ್ತೋಗೈತೆ. ಇದರಲ್ಲಿ ಇದೇ ಥರ 5-6 ಎಲೆಗಳಿತ್ತು. ಎಲ್ಲ ಒಣಗೋಗಿ ಉದುರಿದ ನಂತರ ಇದು ಒಂದು ಎಲೆ ಉಳ್ಕೊಂಡಿದ್ದು ಈಗ ಸಖತ್ತಾಗಿ ಚಿಗುರಿದೆ. 2 ಕಡೆಯಿಂದ ನೋಡಿ, ಕ್ಲೀನಾಗಿ ಕಾಣುತ್ತಲ್ವಾ? ಚಿಗುರಿದೆ. ಇದು ಏನು ಗಿಡ ಅಂತಲೂ ಗೊತ್ತಾಗ್ತಾ ಇಲ್ಲ. ಇಲ್ಲೂ ಒಂದು ಇದೆರಡು ಸೀಬೆ ಗಿಡ, ತೈವಾನ್ ರೆಡ್ಡು. ಇನ್ನೂ ಒಂದಷ್ಟು ಗಿಡಗಳು ಇಲ್ಲೆಲ್ಲೋ ಇದ್ದಾವೆ. ಅವು ಯಾವ ಗಿಡಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ತಿಳಿಸ್ತೀರಾ? ಹಾಗೆ ಗುಬ್ಬಿಯ ಆರಾಧ್ಯ ನರ್ಸರಿಯಿಂದ ತಂದು ಹಾಕಿದ ಈ 2 ನುಗ್ಗೆ ಗಿಡಗಳು, ಇದು ಹೇಳಬೇಕು ಅಂದರೆ ಈ ಗಿಡ ಇದಕ್ಕಿಂತ ಸೊಗಸಾಗಿ ಮೇಲೆ ಬಂದಿದ್ದು. 2 ತಿಂಗಳಾಯಿತು ಹಾಕಿ 2. ಈಗ ನೋಡಿದ್ರೆ ಇದು ಕುಂಟುತ್ತಾ ಸಾಗುತ್ತಿದ್ದ ಗಿಡ ಇದಕ್ಕಿಂತ ಸೂಪರಾಗಿ ಮೇಲೆ ಬಂದ್ಬಿಡ್ತು. ಖುಷಿಯಾಗುತ್ತೆ. ಮತ್ತು ಇದೊಂದು ಅರಿಶಿಣದ ಗಿಡ. ಈ 1 ವಾರದ ಹಿಂದೆ ಮಾರ್ಕೆಟಿಗೆ ಹೋಗಿದ್ದೆ ಅನಿವಾರ್ಯವಾಗಿ ತರಕಾರಿ ತರೋಕ್ಕೆ ಅಂತ. ಅಲ್ಲಿ 1 ಪೀಸು ಬಿದ್ದಿತ್ತು ಅನಾಥವಾಗಿ. ತಗೊಂಬಂದು ಅದನ್ನು 3 ಪೀಸ್ ಮಾಡಿ ಮೇಲೆ 2 ಹಾಕಿದೆ. ಇಲ್ಲಿ 2 ಪೀಸ್ ಹಾಕಿದ್ದೀನಿ. 2ರಲ್ಲಿ 8-10 ದಿನ ಆಗಿರ್ಬೋದು, ಇಷ್ಟು ಬಂದಿದೆ. ಇನ್ನೊಂದು ಈಗ ಚಿಗುರ್ತಾ ಇದೆ ಸಣ್ಣದಾಗಿ. ಮೇಲುಗಡೆ 2 ಹಾಕಿರೋದು ಇದಕ್ಕಿಂತ ಡಬಲ್ ಆಗಿ ಬಂದಿದೆ. ಹಾಗೆ ಮೊನ್ನೆ ತಂದಿದ್ದು ಬಸಳೆ ಸೊಪ್ಪಿನ ಕಡ್ಡಿ, ಅಂದರೆ ದಂಟು ಬಂದಿತ್ತು, ದಪ್ಪ ಇದೆ ನೋಡೋಣ ಅಂಥೇಳಿ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ನಿಮಗೂ ಈ ರೀತಿ ಆಸಕ್ತಿ ಇದೆಯಾ? ಮಾಡಿ ಮೇಲೆ ಮನೆ ಮುಂದೆ ಖಾಲಿ ಜಾಗದಲ್ಲಿ ಏನಾದರೂ ಬೆಳಿಬೇಕು ಅನ್ನೋದು ಇದ್ದರೆ ಹೇಳಿ, ಐಡಿಯಾ ಕೊಡ್ತೀನಿ. ನೋಡಿ, ಇಲ್ಲೊಂದಿದೆ ಖರ್ಜೂರದ ಗಿಡ. ಇದು ಖರ್ಜೂರ ತಂದು ತಿಂದು ಬಿಸಾಡಿದ್ದೆ. ನೋಡಿ, ಇದೊಂದು 1 ತಿಂಗಳಿಗೆ ಇಷ್ಟು ಬಂದಿದೆ. 2 ಒಟ್ಟಿಗೆ ಹಾಕಿದ್ದು. ಇದು ಸ್ವಲ್ಪ 2 ಎಲೆ ಚೆನ್ನಾಗಿ ಬಂತು. ಇದು 1 ಎಲೆ. ಆಸಕ್ತಿ ಇದ್ದವರು ಹೇಳಿ, ಒಂದೊಳ್ಳೆ ಕೈ ತೋಟ ಮಾಡಿಕೊಡ್ತೀನಿ. ನಿಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ.